ಒಂದು ದೊಡ್ಡ ಮ್ಯೂಸಿಯಂ. ಆ ಮ್ಯೂಸಿಯಮಲ್ಲಿ ಒಂದು ಪ್ರತಿಮೆ. ಆ ಪ್ರತಿಮೆಯನ್ನು ಇಷ್ಟು ಚೆನ್ನಾಗಿ ಕೆತ್ತಿದಾರಂತಂದರೆ ಅದನ್ನು ನೋಡೋದಕ್ಕೋಸ್ಕರ ಬಹಳ ದೂರದ ಊರಿನ ಜನರು ಕೂಡ ಬರ್ತಾ ಇರ್ತಾರೆ. ಮತ್ತು ಆ ಒಂದು ಪ್ರತಿಮೆ ಒಂದು ಮಾರ್ಬಲ್ನಿಂದ ಮಾಡಲ್ಪಟ್ಟಿರೋದಾಗಿರ್ತದೆ. ಆ ಒಂದು ಮ್ಯೂಸಿಯಮಲ್ಲಿ ಇರುವಂತಹ ಪ್ರತಿಯೊಂದು ನೆಲದ ಮೇಲೆ ಹಾಕಿರುವಂತಹ ಟೈಲ್ಸ್ಗಳು ಕೂಡ ಮಾರ್ಬಲ್ನಿಂದ ಮಾಡಲ್ಪಟ್ಟಿರ್ತದೆ. ಸೊ ಆ ಒಂದು ಮೂರ್ತಿಯೂ ಕೂಡ ಮಾರ್ಬಲ್ನಿಂದ ಮಾಡಲ್ಪಟ್ಟಿರ್ತದೆ. ಆ್ಯಂಡ್ ಪ್ರತಿಯೊಬ್ಬ ದೂರದ ಊರಿನಿಂದ ಆ ಒಂದು ಮೂರ್ತಿಯನ್ನು ನೋಡೋದಕ್ಕೋಸ್ಕರ ಬರುವಂಥವರು ಆ ಮಾರ್ಬಲ್ಲಿನ ಮೇಲೆ ನಡೆದುಕೊಂಡು ಹೋಗಿ, ಅಂದರೆ ನೆಲಕ್ಕೆ ಹಾಸಿರುವಂಥ ಮಾರ್ಬಲ್ನ ಮೇಲೆ ನಡೆದುಕೊಂಡು ಹೋಗಿ ಆ ಒಂದು ಮೂರ್ತಿಯನ್ನು ನೋಡಿ ಆ ಒಂದು ಮೂರ್ತಿಯ ಕೆತ್ತನೆಯನ್ನು ಹಾಡಿ ಹೊಗಳಿ ವಾಪಸ್ ಬರ್ತಾಯಿದ್ರು. ಅವತ್ತಿನ ದಿನ ರಾತ್ರಿ ಆ ಒಂದು ಮೂರ್ತಿ ಮತ್ತು ಆ ಮಾರ್ಬಲ್ ಕೆಳಗಡೆ ನೆಲಕ್ಕೆ ಹಾಸಿರುವಂಥ ಟೈಲ್ಸ್ ಅವೆರಡೂ ಕೂಡ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಕೆಳಗೆ ಹಾಸಿರುವಂತಹ ಮಾರ್ಬಲ್ ಟೈಲ್ ಆ ಮೂರ್ತಿಯನ್ನು ನೋಡಿ ಹೇಳ್ತದೆ, ನೋಡು, ನಾನು ನೀನು ಇಬ್ಬರೂ ಕೂಡ ಒಂದೇ ಮಣ್ಣಿನಲ್ಲಿ ಒಂದೇ ಜಾಗದಲ್ಲಿ ಸಿಕ್ಕಂಥವರು. ನಾನು ನೀನು ಒಂದೇ ಲಾರಿಯಲ್ಲಿ ನಾವು ಸಿಕ್ಕಿರುವಂತಹ ಪ್ರದೇಶದಿಂದ ಫ್ಯಾಕ್ಟರಿಗೆ ಹೋಗಿರುವಂಥವ್ರು. ನಾನು ನೀನು ಒಂದೇ ಫ್ಯಾಕ್ಟ್ರಿಯ ಒಳಗೆ ಇದ್ದುಕೊಂಡು ಅಲ್ಲಿನಿಂದ ಇಲ್ಲಿ ಬಂದಂಥವ್ರು. ಇಷ್ಟೆಲ್ಲ ಆದರೂ ಕೂಡ ನಾನು ಮಾತ್ರ ಪ್ರತಿದಿನ ನಿನ್ನನ್ನು ನೋಡೋದಕ್ಕೆ ಬರುವಂತಹ ಜನರ ತುಳಿತಕ್ಕೆ ಒಳಗಾಗಬೇಕು, ನೆಲದ ಮೇಲೆ ಹಾಸ್ಕೊಂಡು. ಆ್ಯಂಡ್ ನೀನು ಮಾತ್ರ ಆರಾಮಾಗಿ ಇದ್ದುಕೊಂಡು ಆ ಒಂದು ಜನರ ಹಾಡು ಹೊಗಳಿಕೆಯನ್ನು ನೀನು ಕೇಳಿಸ್ಕೊಳ್ಬೇಕು. ಯಾಕೆ ಈ ರೀತಿ ಆಗ್ತಾ ಇದೆ? ನನಗೆ ಯಾಕೆ ಇನ್ಜಸ್ಟಿಸ್ ಅಂತ ಅನ್ನಿಸ್ತಾ ಇದೆ ಇದರ ಬಗ್ಗೆ ಅಂಥೇಳಿ ಆ ಒಂದು ನೆಲದ ಮೇಲೆ ಹಾಸಿರುವಂಥ ಮಾರ್ಬಲ್ ಆ ಒಂದು ಮೂರ್ತಿಯನ್ನು ಕೇಳ್ತದೆ. ಆವಾಗ ಆ ಮೂರ್ತಿ ಆನ್ಸರನ್ನು ಕೊಡ್ತದೆ. ಆ ಒಂದು ಆನ್ಸರ್ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಆ ಮೂರ್ತಿ ಏನು ಹೇಳ್ತದೆ ಅಂತಂದರೆ, ಹೌದು, ನಾನು ನೀನು ಇಬ್ಬರೂ ಒಂದೇ ಜಾಗದಲ್ಲಿ ಸಿಕ್ವಿ, ಒಂದೇ ಲಾರಿಯಲ್ಲಿ ನಮ್ಮನ್ನು ಆ ಒಂದು ಜಾಗದಿಂದ ಫ್ಯಾಕ್ಟ್ರಿಗೆ ತೊಗೊಂಡು ಬಂದರು. ಬಟ್ ಫ್ಯಾಕ್ಟ್ರಿಯಲ್ಲಿ ಯಾವಾಗ ಮೊದಲನೇ ಸಾರಿ ಒಬ್ಬ ಮನುಷ್ಯ ನಿನ್ನ ಹತ್ತಿರ ಬಂದು ತನ್ನ ಉಳಿಯ ಪೆಟ್ಟನ್ನು ನಿನ್ನ ಮೇಲೆ ನೀಡಿದಾಗ ನೀನು ಅದನ್ನು ನೋಡಿ ಹೆದರಿಬಿಟ್ಟೆ, ಅದಕ್ಕೆ ತಕ್ಕದಾದಂತಹ ಸಹಕಾರವನ್ನು ಕೊಡಲಿಲ್ಲ. ಅಂದರೆ ಆ ಉಳಿಯ ಪೆಟ್ಟನ್ನು ನಿನಗೆ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಬಹಳ ಜೋರಾಗಿ ನೀನು ಆ ಉಳಿಯನ್ನು ಪೆಟ್ಟನ್ನು ತಡ್ಕೊಳ್ಳೋಕ್ಕಾಗ್ದೇ ಕಟ್ಟಾಗಿ ಹೋಗಿಬಿಟ್ಟೆ. ಆದರೆ ಅದೇ ಉಳಿಯ ಪೆಟ್ಟು, ಅದೇ ಸುತ್ತಿಗೆಯ ಪೆಟ್ಟು ನನ್ನ ಮೇಲೆ ಬಿದ್ದಾಗ ನಾನು ತಡ್ಕೊಂಡೆ. ನನ್ನ ಮೇಲೆ ಪ್ರತಿಯೊಂದು ಕೆತ್ತನೆ ಆಗ್ತಾ ಇದ್ದಾಗ ನಾನು ಅದನ್ನು ತಡ್ಕೊಂಡೆ. ಆ ಒಂದು ಕಷ್ಟವನ್ನು ಸಹಿಸಿಕೊಂಡೆ, ಸವಾಲುಗಳನ್ನು ಎದುರಿಸಿದೆ. ಆ ಒಂದು ಕಾರಣಕ್ಕಾಗಿ ನಾನು ಇವತ್ತು ಒಂದು ಒಳ್ಳೆಯ ಮೂರ್ತಿಯಾಗಿ ಈ ಮ್ಯೂಸಿಯಮ್ಮಲ್ಲಿ ಇದ್ದೀನಿ. ಬಟ್ ನೀನು ಅವತ್ತು ಏನು ನೀನು ಆ ಒಂದು ಕಷ್ಟವನ್ನು ಸಹಿಸಿಕೊಳ್ಳಕ್ಕಾಗದೇನೆ ಹೆದರಿಬಿಟ್ಟೆ. ಆ ಒಂದು ಕಾರಣದಿಂದ ಇವತ್ತು ನೀನು ನೆಲದ ಮೇಲೆ ಹಾಸುವಂತಹ ಟೈಲ್ಸ್ ಆಗಿ ಉಳಿದಿದೆಯಾ. ನಾನು ಮಾತ್ರ 4 ಜನರು ಬಂದು ನನ್ನನ್ನು ಹಾಡಿ ಹೊಗಳುವ ಮಟ್ಟಕ್ಕೆ ನಾನು ಇವತ್ತು ಬೆಳೆದು ನಿಂತಿದ್ದೀನಿ. ಇದರಿಂದ ನಾವು ತಿಳ್ಕೊಳ್ಬೇಕಾಗಿದ್ದಷ್ಟೇ ಮೈ ಡಿಯರ್ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಯಶಸ್ಸಿನ ಹಿಂದೆ ಅವರು ಹರಿಸಿದ ಬೆವರನ್ನು ಕೂಡ ನಾವು ನೋಡಬೇಕಾಗ್ತದೆ. ಬಹಳಷ್ಟು ಸಾರಿ ನಾವೇನು ಅಂದ್ಕೊಂಡ್ಬಿಡ್ತೀವಿ, ನನ್ನ ಜೊತೆ ಓದ್ತಾ ಇರುವಂತಹ ವಿದ್ಯಾರ್ಥಿ ಇಷ್ಟೊಂದು ಒಳ್ಳೆಯ ಮಾರ್ಕ್ಸನ್ನು ತಗೊಂಡ, ಪ್ರತಿಯೊಬ್ಬರ ಕೈಯಲ್ಲೂ ಒಳ್ಳೆಯವನು ಅಂತ ಅನ್ಸ್ಕೊಂಡ, ಒಳ್ಳೆಯ ರ್ಯಾಂಕ್ ವಿದ್ಯಾರ್ಥಿ ಅಂತ ಅನ್ಸ್ಕೊಂಡ, ನನಗೆ ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಅನ್ಕೋತೀರಿ. ಆದರೆ ಆ ಒಂದು ರ್ಯಾಂಕನ್ನು ಪಡ್ಕೊಳ್ಳೋದಕ್ಕೆ, ಆ ಒಂದು ಮಾರ್ಕ್ಸನ್ನು ಪಡ್ಕೊಳ್ಳೋದಕ್ಕೆ ಅವನು ಹಗಲು ರಾತ್ರಿ ಬೆವರು ಹರಿಸಿದ್ದನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಹಾಗೆಯೇ ಮುಂದೆ ನಿಮ್ಮ ಜೀವನದಲ್ಲಿ ಯಾರೋ ನಿಮ್ಮ ಜೊತೆಗೆ ಕೆಲಸ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋದಾಗ ನಾವು ಅವನು ಸ್ಥಾನಕ್ಕೆ ಏರಿರೋದನ್ನು ಅಷ್ಟೇ ನೋಡ್ತೀವಿ. ಬಟ್ ಅದನ್ನು ಏರೋದಕ್ಕೆ ಅವನು ಎಷ್ಟು ಬೆವರನ್ನು ಹರಿಸಿದಾನೆ, ಎಷ್ಟು ಕಷ್ಟವನ್ನು ಪಟ್ಟಿದ್ದಾನೆ ಅನ್ನೋದರ ಲೆಕ್ಕವನ್ನು ನಾವು ನೋಡೋದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳೇ, ನನ್ನ ವಿನಂತಿ ಇಷ್ಟೇ, ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಸವಾಲುಗಳು ಬರುತ್ತೆ, ಅದನ್ನು ಎದುರಿಸಿ ನಿಲ್ಲಿ. ಇವತ್ತಿನ ಪ್ರತಿಯೊಂದು ಸವಾಲನ್ನು ಎದುರಿಸಬೇಕಾದ್ರೆ ನೀವೇನು ಬೆವರನ್ನು ಹರಿಸ್ತೀರಿ, ಆ ಒಂದು ಬೆವರಿನ ಹನಿಯ ವ್ಯಾಲ್ಯೂ
ನಿಮಗೆ ಒಂದಲ್ಲ ಒಂದು ದಿನ ಗೊತ್ತಾಗ್ತದೆ, ನಿಮ್ಮನ್ನು ಒಂದು ಉನ್ನತ ಸ್ಥಾನಕ್ಕೆ ಅದು ತೆಗೆದುಕೊಂಡು ಹೋಗೇ ಹೋಗ್ತದೆ. ಇದಿಷ್ಟು ಇವತ್ತಿನ ಮಂಡೇ ಮೋಟಿವೇಶನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.